ನಿಮಿಷ ಅಧ್ಯಕ್ಷರೇ, ಅವರು ವೋಟ್ ಚೋರಿ ಬಗ್ಗೆ ಏನೋ ಚರ್ಚೆ ಮಾಡಬೇಕು ಅಂತಿದ್ದಾರೆ. ಸರ್ಕಾರ SIT ವರದಿಯ ಮಧ್ಯಂತರ ವರದಿಯನ್ನು ಕೊಡ್ಲಿ, ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ನೀವು ಸುಮ್ಮನೆ ದಿಢೀರ್ ಅಂತೇಳಿ ಚರ್ಚೆಗೆ ಅಂತ ತಗೊಂಡ್ಬಿಟ್ರೆ ಆಗಲ್ಲ. SIT ವರದಿಯನ್ನ ಮಂಡನೆ ಮಾಡ್ಲಿ, ಧರ್ಮಸ್ಥಳದ SIT ವರದಿ ಮಂಡನೆ ಮಾಡ್ಲಿ, ಮಾನ್ಯ ಗೃಹ ಸಚಿವರು ಈ ವರದಿಯನ್ನ ವಾಲ್ಮೀಕಿ ಆಮೇಲೆ ಚರ್ಚೆ ಮಾಡಿ ಪ್ರಸ್ತಾವನೆ ಅವಾಗ ಮಧ್ಯಂತರ ವರದಿ ಸರ್ ನೀವೇ ಹಿರಿಯ ಸದಸ್ಯರು ಅಧ್ಯಕ್ಷರು SIT ತನಿಖೆ ಮಾಡಿ SIT ರಚನೆ ಕನ್ಸರ್ನ್ ಮಿನಿಸ್ಟರ್ ಮಂತ್ರಿ ನೀವು, ನಮ್ಮ ಜಿಲ್ಲಾ ನೋಡ್ಕೊತಾ ಇದ್ದಾರೆ ಅಧ್ಯಕ್ಷರೇ. ನೀವು ಆದ್ಮೇಲೆ ಮಾಡ್ಕೊಡ್ತೀನಿ, ಅವಕಾಶ ಮಾಡ್ಕೊಡಿ. BR ಪಾಟೀಲ್ ಸಾಹೇಬ್ರು ಅಷ್ಟೇ ಕೇಳ್ತಾ ಇರೋದಲ್ಲ. ಬರ್ಬೇಕು, ಒಬ್ಬ ಮಂತ್ರಿ ಈ ರೀತಿ ಜವಾಬ್ದಾರಿಯಿಂದಾನೆ ಮಾತಾಡ್ತಾರೆ ಅಂದ್ರೆ ಜವಾಬ್ದಾರಿ ಬಗ್ಗೆ ಹೌಸಲ್ಲಿ ಚರ್ಚೆ ಮಾಡಿದ್ರೆ ಮಾಡಿದಿರಿ ಚರ್ಚೆ ಮೋಸ ಮಾಡಿ ಇಲ್ಲಿ ಬಂದಿದ್ದೀರಿ. ಸಹಿತ ತಗೊಳ್ಳಿ, ಎಷ್ಟು ಓಟ್ ಚೋರಿ ಮಾಡಿ ಮಲ್ನಾಡ್ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ ಅಧ್ಯಕ್ಷರೇ. ಈಗ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ. ನಿಮ್ಗೆಲ್ಲರಿಗೂ ಕೂಡ ಒಂದ್ ಸೆಕೆಂಡ್ ಕೂಡ ಚರ್ಚೆ ಆಗಿಲ್ಲ. ನಿಮ್ಗೆಲ್ಲರಿಗೂ ಕೂಡ ಬೇಲೂರ್ ನಿಮ್ಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ನಾನು ಸ್ವಲ್ಪ ಕೆಲಸ ಇತ್ತು ನಿಮ್ಮ ಚರ್ಚೆಯಲ್ಲಿ, ನನ್ನ ಕೆಲಸ ಮುಗೀತು ಇಲ್ಲಿ ಮಾಡಿ. ಈಗ ವಿಷಯ ಅಂದ್ರೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಅವರು ಇವತ್ತು ಬೆಳಿಗ್ಗೆ ಬಂದು ಹೇಳಿದ್ದಾರೆ ಅದಕ್ಕೆ ಚರ್ಚೆ ಈಗ ಕೊಡ್ಲಿಲ್ಲ, ನಾಳೆ ನಾಡಿದ ಚರ್ಚೆಗೆ ಚರ್ಚೆ ರಾಯರೆಡ್ಡಿ ಅವರು ಚರ್ಚೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸರ್ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಚರ್ಚೆ ಮಾಡಲಿಕ್ಕೆ ಮುಂದುವರಿಸೋದಕ್ಕೆ ನಮ್ದು ಯಾರ್ದು ವಿರೋಧ ಇಲ್ಲ. ಅಧ್ಯಕ್ಷರೇ, ಚರ್ಚೆ ಮಾಡಿದ್ರೆ ರಾಜ್ಯದ ಬೇರೆ ವಿಷಯ ಯಾವಾಗ ತಗೊಳ್ಳೋದು ನಾವು? ನೀವು ಅಜೆಂಡಾದಲ್ಲಿ ಹಾಕಿ ಒಂದು ವಾರ ಆದ್ರೂ ಕೂಡ ನಮ್ಗೆ ಸಬ್ಜೆಕ್ಟ್ ಬರಲ್ಲ ಅಂತಂದ್ರೆ ನೀವು ಉತ್ತರ ಕರ್ನಾಟಕದ ಎಷ್ಟು ವರ್ಷ ಚರ್ಚೆ ಮಾಡ್ತೀರಿ? ಮಲ್ನಾಡಿದ್ದಾರೆ ಬೆಳಗಾವಿ ಅಧಿವೇಶನ ಬರೀ ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ಅಲ್ಲ, ನಾವು ರಾಜ್ಯದ ಬೇರೆ ಬೇರೆ ನಾವು ಬಂದಿದ್ದೀವಿ. ಮಲ್ನಾಡಿಂದ ಬಂದಿದ್ದೀವಿ, ನಾವು ಬಂದಿದ್ದೀವಿ ಅಧ್ಯಕ್ಷರೇ. ನಮಗೆಲ್ಲ ಅವಕಾಶ ಮಾಡಿಕೊಡಿ, ಮಲ್ನಾಡಿಂದ ಅವಕಾಶ ನಮಗೂ ಮಾಡಿಕೊಡಿ. ಕೂತ್ಕೊಳ್ಳಿ ಮಾರೆ. ಅಲ್ಲ ಸರ್, ನಮಗೆ ಬೇರೆ ಬೇರೆ ಉತ್ತರ ಕರ್ನಾಟಕ ನಮಗೆ ಕೊಡಿ, ನಮಗೆ ಅವಕಾಶ ಮಾಡಿಕೊಡಿ ಅಧ್ಯಕ್ಷರೇ. ಕೈ ಮುಗಿದು ಕೇಳ್ತೀವಿ ಅಧ್ಯಕ್ಷರೇ. ಸಮಸ್ಯೆ ಇದೆ, ಮಲೆನಾಡು ಸಮಸ್ಯೆ ಇದೆ, ದಯವಿಟ್ಟು ಕೊಡಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.